ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಅಳ್ಳಿಟ್ಟು ಉಸುಳಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಉಸುಳಿ ಮಾಡಲಿಕ್ಕೆ ಕಡಲೆಕಾಳನ್ನ 2 ಗಂಟೆ ನೆನೆಲಿಕ್ಕೆ ಬಿಡಬೇಕು. ಒಂದು ಕುಕ್ಕರ್ಗೆ ಕಡಲೆಕಾಳನ್ನ ಹಾಕಿ ಲಿಟಲ್ ಕ್ಲೋಸ್ ಮಾಡಿ 2 ರಿಂದ 3 ವಿಸಿಲ್ ಕಡಲೆಕಾಳನ್ನ ಕುದಿಸ್ಬೇಕು. ಅಳ್ಳಿಟ್ಟು ಮಾಡೋಕ್ಕೆ ಈ ಬೌಲ್ನ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. 2 ಬೌಲ್ ಗೋಧಿನ ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಗೋಧಿನ ಹುರಿಬೇಕು. ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಥರ ಕಂದು ಬಣ್ಣ ಬರೋವರೆಗೂ ಗೋಧಿನ ಹುರಿಬೇಕು. ಈ ಥರ ಒತ್ತಿದ್ರೆ ಗೋಧಿ 2 ಬೇಳೆ ಆಗಬೇಕು. ಅರ್ಧ ಬೌಲ್ನಷ್ಟು ಕಡಲೆಬೇಳೆನ ಹುರ್ಕೋಬೇಕು. ಕಡಲೆಬೇಳೆನ ಹಾಕೋದ್ರಿಂದ ಅಳ್ಳಿಟ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಬೇಳೆನ ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹುರಿದ ಗೋಧಿ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಬೇಕು. ನೋಡಿ, ಈ ಥರ ಸಾಫ್ಟಾಗಿ ಪೌಡ್ರ್ ಆಗಬೇಕು. ಅಳ್ಳಿಟ್ಟು ಮಾಡಲಿಕ್ಕೆ ಒಂದು ಪಾತ್ರೆ ಗೋಧಿ ತೊಗೊಂಡು ಬೌಲಲ್ಲಿ 2 ಬೌಲ್ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಮುಳುಗೋವಷ್ಟು ನೀರು ಹಾಕಿ ಚೆನ್ನಾಗಿ ಬೆಲ್ಲ ಕರಗಬೇಕು. ಈ ಥರ ಕೈ ಆಡಿಸ್ತಾನೆ ಇರಿ. ಬೆಲ್ಲ ಕರಗಿದೆ ನೋಡಿ, ಈ ಥರ ಬೆಲ್ಲ ಕರಗಬೇಕು. ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದ್ದನ್ನು ನಾನು ಜರಡಿ ಹಿಡಿದು ತೊಗೊತಾ ಇದ್ದೀನಿ. ಅಂದರೆ ಅಳ್ಳಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಹಿಟ್ಟು ಹಾಕಿ ಗಂಟಿಲ್ದಾಗೆ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಹಾಕ್ಕೊಳ್ಳಿ ಹಿಟ್ಟು. ನೋಡಿ, ಈ ಥರ ಗಂಟಿಲ್ದಾಗೆ ಕಲಿಸ್ಬೇಕು. ಅಳ್ಳಿಟ್ಟು ಮಾಡೋದಂಕರು ತುಂಬಾ ಸುಲಭ. ನೋಡಿರಿ, ಅಳ್ಳಿಟ್ಟು ರೆಡಿಯಾಗಿದೆ. ನೋಡಿ, ಈ ಥರ ಸಾಫ್ಟಾಗಿ ಅಳ್ಳಿಟ್ಟನ್ನ ಮಾಡ್ಕೋಬೇಕು. ಕಡಲೆಕಾಳು 3 ವಿಸಿಲ್ ಆಗಿದೆ. ನೋಡಿ, ಪ್ರೆಶ್ ಮಾಡಿದ್ರೆ ಈ ಥರ ಕಡಲೆಕಾಳು ಕುದ್ದಿರಬೇಕು. ಒಗ್ಗರಣೆಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಹಸಿಶುಂಠಿ, ಜೀರಿಗೆ, 5 ರಿಂದ 6 ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿರೋ ಟೊಮೆಟೊನ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ರುಬ್ಬಿರೋ ಮಿಶ್ರಣನ ಹಾಕಿ 2 ನಿಮಿಷ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿದ ನಂತರ 1 ಕಪ್ನಷ್ಟು ನೀರು ಹಾಕಿ 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. 2 ನಿಮಿಷ ಆದಮೇಲೆ ಬೇಯಿಸಿದ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಯಾವುದೇ ಮಸಾಲೆನ ಬಳಸ್ತಾ ಇಲ್ಲ. ಚೆನ್ನಾಗಿ ಕಲಸಿದ ಮೇಲೆ ಮುಚ್ಚಳ ಮುಚ್ಚಿ 1-2 ರಿಂದ 3 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈ ಥರ ಕಡಲೆಕಾಳು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಥರ ಉಸುಳಿ ಮಾಡಿದ್ರೆ ಮನೆಯವರಿಗೆಲ್ಲ ತುಂಬಾ ಇಷ್ಟಪಡ್ತಾರೆ. ನೋಡಿ, ಕಡಲೆಕಾಳು ಉಸುಳಿ ರೆಡಿಯಾಗಿದೆ. ನೀವು ಕಡಲೆಕಾಳು ಉಸುಳಿನ ಹೇಗೆ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಳ್ಳಿಟ್ಟು ಕಡಲೆಕಾಳು ಉಸುಳಿ ರೆಡಿಯಾಗಿದೆ. ಅಳ್ಳಿಟ್ಟು, ತುಪ್ಪ, ಕಡಲೆಕಾಳು ಉಸುಳಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.